ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೀವು ನೋಡ್ತಾ ಇರೋದು ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ ನಲ್ಲಿರುವಂತಹ ಒಂದು ದೊಡ್ಡದಾದಂತಹ ಮೆಟ್ರೋ ನಿಲ್ದಾಣ. ಇದೇನಿದೆ ಇದೆಲ್ಲಾನು ಮೆಟ್ರೋ ನಿಲ್ದಾಣ. ಬನ್ನಿ, ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರು ಟು ಮೈಲಾರ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಜರ್ನಿಯನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹೋಗ್ತಾ ಇರೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ಗೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇಂದನ 6:35ಗೆ ನಮ್ಮ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ನಮ್ಮ ಜರ್ನಿ ಶುರು. ಎಲ್ಲಿಗೆ ಅಂತ ನೋಡ್ತಿದ್ದ? ಬ್ಯಾಂಗ್ಳೂರು ಟು ರಾಣಿಬೆನ್ನೂರು. ಬೆಂಗಳೂರು ಮೆಟ್ರೋ ಸ್ಟೇಷನ್ನು ಯಾವ ಥರ ಇದೆ ಅಂದರೆ, ಒಂದು ರೇಂಜಿಗೆ ಒಂಥರ ಏರ್ಪೋರ್ಟ್ ರೇಂಜಿಗೆ ಒಂದು ಅಟ್ರಾಕ್ಷನ್ ಇದೆ. ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ ನಮ್ಮ ಬೆಂಗಳೂರು. ನೋಡ್ಬೇಕು ಇನ್ನು ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದರೆ, ತುಂಬಾ ಅಭಿವೃದ್ಧಿ ಆಗ್ತಾ ಇದೆ. ಏನು ಸಖತ್ತಾಗಿ ಡೆವಲಪ್ ಆಗ್ತಾ ಇದೆ. ಈ ಕಡೆ ಏನು ನೋಡ್ತಾ ಇರೋದೆಲ್ಲ ನಮ್ಮ ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು. ನೋಡಿ 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 ಇಲ್ಲಿಂದ ಎಕ್ಸಿಟ್ ಆದರೆ ಇಲ್ಲೊಂದು ಅಂಡರ್ ಪಾಸ್ ಬರುತ್ತೆ. ಅಂಡರ್ ಪಾಸಿಂದ ಡೈರೆಕ್ಟ್ ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಪ್ಲಾಟ್ಫಾರ್ಮ್ 9 ವೈಟಿಂಗು. ನಾನು ಹೇಳಿದ್ನಲ್ಲ ಆವಾಗಲೇ ಅಂಡರ್ ಪಾಸ್ ಅಂತ ಇದೆ ನೋಡಿ, ನೋಡ್ತಾ ಇದ್ದೀರಲ್ಲ. ಇದೆಲ್ಲ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟಾಗೆ ಸಿಗುತ್ತೆ ಎಲ್ಲನೂ. ಆದರೆ ತುಂಬ ಹುಷಾರಾಗಿರ್ಬೇಕು. ಯಾವಾದರೆ ಚೆನ್ನಾಗಿ ಹಾಕ್ಬಿಡ್ತಾರೆ ಟೋಪಿನ. ಎಂಟ್ರೆನ್ಸ್ ಆಫ್ KSR ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಇದು ಬಂದು ಎಂಟ್ರೆನ್ಸು. ನಾವೀಗ ಬುಕ್ಕಿಂಗ್ ಕೌಂಟ್ರ್ ಹತ್ರ ಹೋಗಬೇಕು. ಫಸ್ಟು ಬುಕ್ಕಿಂಗ್ ಕೌಂಟ್ರ್ ಹತ್ರ ಹೋದರೆ ನಮ್ಮ ಟಿಕೆಟನ್ನು ತಗೊಂಡು ನಂತರ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಎಷ್ಟು ಗಂಟೆ ಆಗಿದೆ, ನಮ್ಮ ಟ್ರೈನು ಏನು ಅಂತ ಎಲ್ಲನೂ ಎಂಟ್ರೆನ್ಸಲ್ಲೇ ಅಷ್ಟು ದೊಡ್ಡ ಡಿಸ್ಪ್ಲೇ ಬೋರ್ಡಲ್ಲೇ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೋಡ್ಬೋದು. ಇದು ನೈಟ್ ಲೈಫ್ ಇನ್ ಬ್ಯಾಂಗ್ಳೂರ್. ಇನ್ನು ನಮ್ಮದು ಬರೋಕ್ಕಿನ್ನ ತುಂಬ ಟೈಮ್ ಇದೆ. ಎಷ್ಟು ಗಂಟೆಗೆ ಯಾವ ಟ್ರೈನು ಅಂತ ಎಲ್ಲನೂ ಫ್ರಂಟಲ್ಲೇ ಡಿಸ್ಪ್ಲೇ ಆಗುತ್ತೆ. ನಮ್ಮ ಟ್ರೈನ್ಗಿನ್ನ ತುಂಬ ಸಮಯ ಇದೆ. ಸೊ ಇನ್ನು 40 ಮಿನಿಟ್ಸ್ ಇದೆ. ಅಷ್ಟು ಹೋದರೆ ಟಿಕೆಟಿಗೆ ತಗೊಂಡು ನಾನು ಟೀ ಕುಡ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಬನ್ನಿ ಟಿಕೆಟ್ ಹೋಗ್ಬಿಟ್ಟು ಟಿಕೆಟ್ ಎತ್ಕೋಬೇಕು. ತುಂಬ ಜನ ಇದ್ದಾರೆ. ಇಲ್ಲಿ ನೋಡಿದ್ರೆ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಂತೂ ಹೇಗೋ ಕಷ್ಟಪಟ್ಟು ಟಿಕೆಟನ್ನು ತಗೊಂಡು ಈಗ ಪ್ಲಾಟ್ಫಾರ್ಮ್ ಕಡೆ ನನ್ನ ಪಯಣ ಸ್ಟಾರ್ಟ್ ಆಯಿತು. ಪ್ಲಾಟ್ಫಾರ್ಮ್ 9 ನಮ್ಮ ಟ್ರೈನ್ ಬರುತ್ತೆ. ಸೊ ಈಗ ನಾನು ಎಸ್ಕಲೇಟರ್ ಏನಿದೆ ಅಲ್ಲಿಂದ ಪ್ಲಾಟ್ಫಾರ್ಮ್ 9ಗೆ ಹೋಗ್ತಾ ಇದ್ದೀನಿ. ಪ್ಲಾಟ್ಫಾರ್ಮ್ 9 ವೆಯ್ಟ್ ಮಾಡಬೇಕು. ಜನರಲ್ ಬೋಗಿ ಆಗೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ ಜರ್ನಿ, ಯಾಕಂದ್ರೆ ತುಂಬಾ ಜನ ಇರ್ತಾರೆ. ತುಂಬಾನೇ ಕೇರ್ಫುಲ್ ಆಗಿ ಹೋಗ್ಬೇಕು. ಲಗೇಜು ಅಥವಾ ನಮ್ಮ ಒಂದು ಏನು ಸೇಫ್ಟಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೀಟ್ ಸಿಕ್ಕಿದ್ರೆ ತುಂಬಾ ಅದೃಷ್ಟ. ನೋಡೋಣ, ಈಗ ಪ್ಲಾಟ್ಫಾರ್ಮ್ಗೆ 9ಗೆ ಹೋಗ್ತಾ ಇದ್ದೀವಿ. ಸೀಟ್ ಸಿಗುತ್ತೆ ಇಲ್ಲ ಅಂತ ವೈಟ್ ಮಾಡೋಣ. ಏನು ಟ್ರೈನ್ ಇನ್ನೇನು ಬರೋ ಟೈಮ್ ಆಯಿತು. ಇನ್ನೊಂದು 2 ಮಿನಿಟ್ಸಲ್ಲಿ ನಮ್ಮ ಟ್ರೈನ್ ಬರ್ತದೆ. ಗೋಲ್ಗುಂಬಜ್ ಎಕ್ಸ್ಪ್ರೆಸ್ಸು. ತುಂಬಾ ರಶ್ ಇದೆ, ತುಂಬ ಕ್ರೌಡ್ ಇದೆ. ಟಿಕೆಟ್ ನೋಡಿದ್ರೆ ಜನರಲ್ ಹೋಗಿದೆ. ಯಾವ ಥರ ಇರ್ತದೆ ಜರ್ನಿ ಗೊತ್ತಿಲ್ಲ. 4 ಅವರ್ಸ್ ಜರ್ನಿ ಮಾಡಬೇಕು. ನೋಡೋಣ ಯಾವ ಥರ ಇರುತ್ತೆ ಅಂತನ.
ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಕೇವಲ 4 hours ಅಷ್ಟೇ ಜರ್ನಿ. ಇವರೇ ಕುತ್ಕೊಂಡು ಹೋಗ್ಬೋದು. 4 hours ಜರ್ನಿ ಇರುತ್ತೆ. ನೋಡೋಣ ಹೇಗಿರುತ್ತೆ ಅಂತ ಹೇಳ್ಕೊಂಡು. ನೈಟು 12:30. ಈಗ ನೋಡಿದ್ರೆ ರೋಡೆಲ್ಲ ಖಾಲಿ ಖಾಲಿ ಖಾಲಿ. ಈ ಟೈಮಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಬಸ್ ಸ್ಟ್ಯಾಂಡು ಅಂತಾರ. ಏನು ಗುರು ನಮಗೆ ಇದು ಡ್ರಾಪ್ ಕೇಳಿದ್ರೆ ಅಣ್ಣ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗಲ್ಲ ಅಂತ ಹೇಳ್ತಾರೆ. ನೋಡೋಣ ಹೇಗಿದೆ. 1 ಕಿಲೋಮೀಟ್ರ್ ಇದೆ ಬಸ್ ಸ್ಟ್ಯಾಂಡ್. 200 ಮೀಟರ್ಸ್ ಬಂದಾಯಿತು. ಈ ಮೆಂಬರ್ಸ್ ಹೋಗ್ತಾ ಇದ್ದಾರೆ. ನಮ್ಮ ಜೊತೆ ಹಂಗೆ ಸ್ವಲ್ಪ ಫಾಲೋಅಪ್ ಮಾಡ್ಕೊಂಡು ನಾವು ಹೋಗೋಣ. ಮುಂದೇನಾಗುತ್ತಂತ ನೋಡೋಣ. ಹೊಟ್ಟೆ ಬೇರೆ ತುಂಬ ಹಸ್ತಿದೆ. ಏನು ಮಾಡೋ ಅಂತ ಗೊತ್ತಾಗ್ತಿಲ್ಲ. ಅಂತೂ ಇಂತೂ ಬಂದ್ಬಿಟ್ಟು ರಾಣಿಬೆನ್ನೂರು ಇಳಿದಾಯ್ತು. 4 hours ಅಂದರೆ ತುಂಬಾ ಟೈಮ್ ಆಯಿತು. 5 hours ಮೇಲೆ ಆಯಿತು. ಅಲ್ಲಿಂದ ನನ್ನ ತಮ್ಮ ಗಾಡಿ ತೊಗೊಂಡು ಬಂದ ಪಿಕಪ್ ಮಾಡೋಣ ಅಂತ. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ಹೊರಟ್ವಿ ರಾಣಿಬೆನ್ನೂರಿಂದ ಡೈರೆಕ್ಟ್ ದೇವರಗುಡ್ಡಕ್ಕೆ. ಈಗ ನಾವು ಹೋಗ್ತಾ ಇರೋದು ಫಸ್ಟ್ ವಿಸಿಟ್. ನಾವು ಯಾವತ್ತೇ ಮೈಲಾರಕ್ಕೆ ಹೋಗ್ಬೇಕಂದ್ರೂ ದೇವರಗುಡ್ಡ ವಿಸಿಟ್ ಮಾಡಬೇಕು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇದ್ದಂತಹ ಒಂದು ಸಣ್ಣ ಮೈಲಾರಪ್ಪನನ್ನ ದರ್ಶನ ಮಾಡ್ಕೊಂಡು ತದನಂತರ ನಾವು ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡು ಆಮೇಲೆ ದೊಡ್ಡ ಮೈಲಾರನ್ನ ದರ್ಶನ ಮಾಡಬೇಕು. ಇದು ಒಂದು ಹಿರಿಯರು ಹೇಳಿದಂತಹ ಒಂದು ಪದ್ಧತಿ ಆಗಿದೆ. ಸೊ ನಾವು ಅದನ್ನೇನೆ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗೇನು ನೀವು ನೋಡ್ತಾ ಇದ್ದೀರಾ, ಇದು ದೇವರಗುಡ್ಡದ ಎಂಟ್ರೆನ್ಸ್ ಆಗಿರುತ್ತೆ. ಈಗ ದೇವಸ್ಥಾನದ ಮುಂಭಾಗಕ್ಕೆ ಬರ್ತೀವಿ ನಾವೀಗ. ಬಂದ್ಬಿಟ್ಟು ನಾವಿಲ್ಲಿ ಗಾಡಿ ಪಾರ್ಕ್ ಮಾಡ್ತೀವಿ. ನೋಡಿ ಇಲ್ಲಿಂದ ಹೇಗಿರುತ್ತೆ ಜರ್ನಿ. ತುಂಬಾನೇ ಚೆನ್ನಾಗಿರುತ್ತೆ.
Kan